ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7 ಕನ್ನಡ. ಸ್ಪಿರಿಚುವಲ್ ಆಲ್ಕಮಿ 7 ಇಂಗ್ಲಿಷ್ ಚಾನೆಲ್ ಕೂಡ ಇದೆ. ಯಾರಿಗೆಲ್ಲ ಈ ಮಾಹಿತಿಗಳು ಇಂಗ್ಲಿಷಲ್ಲಿ ಕೇಳಬೇಕು ಅಂತ ಇದೆಯೋ ಅವರಿಗೋಸ್ಕರ ನಾನು ಲಿಂಕನ್ನು ಈ ವಿಡಿಯೋ ಕೆಳಗಿರುವ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ. ಇಷ್ಟ ಇರೋರು ಸಬ್ಸ್ಕ್ರೈಬ್ ಮಾಡಿ ಆ ಮಾಹಿತಿಯನ್ನು ಕೇಳಿಸ್ಕೋಬೋದು. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ತುಂಬ ಯೂಸ್ಫುಲ್ ಆಗಿರುವಂಥದ್ದು. ಯಾವುದ್ರ ಬಗ್ಗೆ ಅಂದರೆ 108 ಟೆಕ್ನಿಕ್, 108 ಟೆಕ್ನಿಕ್. ಇದನ್ನು ಯಾಕೆ ಮಾಡಬೇಕು, ಯಾರು ಮಾಡಬೇಕು, ಯಾವಾಗ ಮಾಡಬೇಕು, ಏಕೆ ಮಾಡಬೇಕು, ಆ ಡೀಟೇಲ್ಸ್ ಎಲ್ಲ ಇವತ್ತು ನಿಮಗೆ ವಿವರವಾಗಿ ಹೇಳ್ತೀನಿ. ಈ 108 ಟೆಕ್ನಿಕ್ ಯಾಕೆ, ಯಾವುದಕ್ಕಾಗಿ ಮಾಡಬೇಕು ಅಂದರೆ, ಈಗ ನಿಮ್ಮ ಜೀವನದಲ್ಲಿ ನಿಮಗೆ ತುಂಬ ಯಾವುದಾದ್ರೂ ಒಂದು ವಿಷಯ ಇದು ಸಿಕ್ಕಿಬಿಟ್ರೆ ನನಗೆ ಇನ್ನು ನನ್ನ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆದ ಹಾಗೆ ಅನ್ನೋ ಥರ ಯಾವುದಾದ್ರೂ ಒಂದು ವಿಷಯ ಇರುತ್ತೆ. ಅದು ಏನು ಮಾಡಿದ್ರೂ ನೆರವೇರ್ತಾ ಇರಲ್ಲ ಅಂಥ ಒಂದು ವಿಷಯನ ತಗೊಳ್ಳಿ. ಅದು ಹೆಲ್ತ್ ವಿಷಯದಲ್ಲೇ ಆಗಿರ್ಬೋದು. ಹೆಲ್ತ್ ಅಂದರೆ ವೆಯ್ಟ್ ಲಾಸ್, ಹೇರ್ ಲಾಸ್, ಮಕ್ಕಳಾಗ್ತಾ ಇಲ್ಲ, ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ, ಅಥವಾ ಈ ನಿಮಗೆ ವೆಯ್ಟ್ ಬೇರೆ ಏನಾದರೂ ಹೆಲ್ತಲ್ಲಿ ಪ್ರಾಬ್ಲಮ್ಸ್ ಇದೆ, ಈ ಥರ ಏನೇ ಪ್ರಾಬ್ಲಮ್ ಇದ್ದರೂ ಅದಕ್ಕೂ ಮಾಡ್ಕೋಬೋದು. ರಿಲೇಷನ್ಶಿಪ್ ಅಂದರೆ ಗಂಡ ಹೆಂಡತಿ ಜಗಳಗಳು, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಪ್ರೀತಿ ಮಾಡಿರೋರನ್ನ ಮದುವೆ ಆಗಬೇಕು, ಅತ್ತೆ ಸೊಸೆಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ, ತಂದೆ ತಾಯಿಗೆ ಮಕ್ಕಳಿಗೆ ಜಗಳಗಳಾಗ್ತಾ ಇದೆ, ಅಥವಾ ನಿಮ್ಮ ಲೈಫಲ್ಲಿ ಯಾವ ಒಂದು ರಿಲೇಷನ್ಶಿಪ್ಪಿಂದ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಅದನ್ನು ಹೀಲ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರೋ ಅಂಥವ್ರು ಅದಕ್ಕೂ ಮಾಡ್ಕೋಬೋದು. ಕರಿಯರ್ ಅಂದರೆ ನಿಮಗೆ ಜಾಬ್ ಸಿಗ್ತಾ ಇಲ್ಲ, ಅಥವಾ ಇರೋ ಜಾಬಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನಿಮ್ಮ ಡ್ರೀಮ್ ಜಾಬ್ ನಿಮಗೆ ಬೇಕು, ಅಥವಾ ಸ್ಯಾಲ್ರಿ ಸಾಕಾಗ್ತಾ ಇಲ್ಲ, ಪ್ರಮೋಷನ್ ಬೇಕು, ಬಿಸ್ನೆಸ್ ಆಗಿದ್ದಲ್ಲಿ ಬಿಸ್ನೆಸ್ ಗ್ರೋತ್ ಆಗಬೇಕು, ಕ್ಲೈಂಟ್ಸ್ ಸಿಗ್ತಾ ಇಲ್ಲ, ಸೇಲ್ಸ್ ಆಗ್ತಾ ಇಲ್ಲ, ಈ ರೀತಿ ನಿಮಗೆ ನಿಮ್ಮ ಕೆಲಸದಲ್ಲಿ ವೃತ್ತಿಯಲ್ಲಿ ಯಾವುದೇ ಸಮಸ್ಯೆಗಳಿದ್ರು, ಇನ್ನು ಹಣದ ವಿಷಯ ಅಂತ ಬಂದಾಗ ಹಣದಲ್ಲಿ ನಿಮಗೆ ಸಾಲಗಳಾಗಿದ್ರು, ನೀವು ಕೊಡಬೇಕಾಗಿರೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತ ಇದ್ದಾಗಲೂ, ಅಥವಾ ಬರೋ ಹಣ ನಿಲ್ತಾ ಇಲ್ಲ, ಇರೋ ಹಣ ಸಾಕಾಗ್ತಾ ಇಲ್ಲ, ಈ ರೀತಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿದ್ರೂ ಈ 108 ಟೆಕ್ನಿಕ್ನ ನೀವು ಯೂಸ್ ಮಾಡ್ಕೋಬೋದು. ಈ 108 ಟೆಕ್ನಿಕ್ ಇದನ್ನ 2 ಟೈಪ್ಸಲ್ಲಿ ಮಾಡ್ಬೋದು. ಒಂದು, ಬ್ರಹ್ಮ ಮುಹೂರ್ತದಲ್ಲಿ ಬೆಳಗಿನ ಜಾವ 3 ಗಂಟೆಯಿಂದ 5 ಗಂಟೆ ಟೈಮಲ್ಲಿ ಎದ್ದು ಕುತ್ಕೊಂಡು, ನೀವೇನು ಸ್ನಾನ ಮಾಡಿರಬೇಕು ಹಾಗೆಲ್ಲ ಏನೂ ಇಲ್ಲ, ನಿಮ್ಮ ಬೆಡ್ ಮೇಲೇನೆ ಹಾಗೆ ಕುತ್ಕೊಳ್ಳಿ. 108 ಸಲ ನಿಮ್ಮ ವಿಶ್ ಏನಿದೆ ಅದು ಆಲ್ರೆಡಿ ನೆರವೇರಿರೋ ಹಾಗೆ ಒಂದೇ ವಾಕ್ಯದಲ್ಲಿ 108 ಸಲ ಹೇಳ್ಕೊಂಡು ಆಮೇಲೆ ಮಲ್ಕೊಳ್ಳಿ. ಹೇಗೆ ಅಂದರೆ, ಈಗ ನಿಮಗೆ ಒಂದು 10 ಲಕ್ಷ ಬೇಕು ಅಂತ ಅಂದ್ಕೊಳ್ಳೋಣ. ನನಗೆ ಬೇಕಾಗಿರುವಂಥ 10 ಲಕ್ಷ ನನಗೆ ಸಿಕ್ಕಿದೆ, ಥ್ಯಾಂಕ್ ಯು ಯೂನಿವರ್ಸ್. ಈ ಥರ ನಿಮಗೆ ಮಕ್ಕಳಾಗಬೇಕು, ಮಗು ಆಗಬೇಕು ಅಂತ ಅಂದರೆ, ನನಗೆ ಮುದ್ದಾದ ಮಗುವನ್ನು ಕೊಟ್ಟಿದ್ದೀಯಾ, ಅಥವಾ ಪ್ರೆಗ್ನೆಂಟ್ ಆಗಿದ್ದೀನಿ ಇವಾಗ, ಥ್ಯಾಂಕ್ ಯು ಯೂನಿವರ್ಸ್. ಕಾರ್ ತಗೋಬೇಕಾ, ಆ ಕಾರ್ನ ಯಾವ ಕಾರ್ ಅಂತ ಅದನ್ನು ಹೆಸರು ಹೇಳಿಬಿಟ್ಟು, ಈ ಕಾರ್ನ ನಾನು ತಗೊಂಡಿದ್ದೀನಿ ಯೂನಿವರ್ಸ್, ಥ್ಯಾಂಕ್ ಯು. ಈ ರೀತಿ ಒಂದು ವಾಕ್ಯನ ಅಫರ್ಮೇಷನ್ ಮಾಡ್ಕೊಳ್ಳಿ. ಅದರಲ್ಲಿ ಯಾವ ನೆಗೆಟಿವ್ ವರ್ಡ್ ಇಲ್ಲದೆ ಇರೋ ಹಾಗೆ ಕೇರ್ಫುಲ್ಲಾಗಿ ಆ ವಾಕ್ಯವನ್ನು ನೀವು ಮನಸ್ಸಲ್ಲಿ ಅಂದ್ಕೊಳ್ಳಿ. ದಿನ ಈ ಥರ ಮಾಡಿ, ನಿಮಗೆ ಎಷ್ಟು ಬೇಗ ಅದು ನೆರವೇರುತ್ತೆ ಅಂತ ನೋಡಿ. ಬ್ರಹ್ಮ ಮುಹೂರ್ತದಲ್ಲೇ ಎದ್ದು. ಈಗ 108 ಅಂದರೆ ಹೇಗೆ ಕೌಂಟ್ ಮಾಡೋದು ಅನ್ನೋದು ತುಂಬ ಜನಕ್ಕೆ ಇನ್ನೂ ಕೂಡ ಸಂದೇಹ ಇದೆ. ಜಪಮಾಲೆ ಸಿಗುತ್ತಲ್ವ ಗಂಧಿಗೆ ಅಂಗಡಿಗಳಲ್ಲಿ, ತುಳಸಿ ಬೀಡ್ಸ್, ಆ ಥರ ಬೀಡ್ಸ್ ಇರೋವಂಥದ್ದು. ಇದರ ನೀವು ಆ ಥರ ಜಪಮಾಲೆ ತಗೊಂಡು ಕೈಯಲ್ಲಿಟ್ಕೊಂಡು ಎಣಿಸ್ಕೊಂಡು ಮಾಡ್ಕೋಬೋದು. ಅಥವಾ ಒಂದು ಕಪ್ಪಲ್ಲಿ 108 ಕಾಳುಗಳು ತಗೋಬೋದು. ಕಾಳುಗಳನ್ನು ತಗೊಂಡು ಒಂದು ಕಪ್ಪಿಂದ ಇನ್ನೊಂದು ಕಪ್ಪಿಗೆ ಒಂದೊಂದೇ ಹಾಕ್ತಾ ಹೇಳ್ಕೋಬೋದು ಬ್ರಹ್ಮ ಮುಹೂರ್ತದಲ್ಲಿ. ಇದು ಒಂದು ಟೈಪ್. ಇನ್ನೊಂದು ಟೈಪ್ ಹೇಗೆ ಅಂದರೆ, ನೀವೀಗ ಏನು ಅಫರ್ಮೇಷನ್ ಅಂದ್ಕೊಂಡಿದ್ದೀರೋ ಅದೇ ಅಫರ್ಮೇಷನ್ನ ಒಂದು ಪೇಪರ್ ತಗೊಳ್ಳಿ, A4 ಸೈಜ್, ಆ ಥರದ್ದು ಯಾವುದಾದ್ರೂ 108 ಸಲ ಬರ್ಕೊಳ್ಳಿ. ಒಂದೇ ಸಲ, ದಿನ ಏನು ಬರಿಬೇಕು ಅಂತೇನಿಲ್ಲ, ಒಂದು ಸಲ 108 ಸಲ ಬರ್ಕೊಂಡು, ಸೇಮ್ ಅದೇ ಥರನೇ ಸೆಂಟೆನ್ಸ್, ನನಗಿದು ಸಿಕ್ಕಿದೆ, ನಿಮ್ಗೆ ಏನು ಬೇಕೋ ಅದು ಆಲ್ರೆಡಿ ಸಿಕ್ಕಿದೆ ಅಂತ 108 ಸಲ ಬರ್ಕೊಂಡು, ದಿನ ಅದರ ಮೇಲೆ 1 ಲೋಟ
ನೀರಿಡಿ, ಗಾಜಿನ ಲೋಟದಲ್ಲಿ ನೀರು. ಸುಮ್ಮನೆ ಆ ಪೇಪರ್ ಬರೆದುಬಿಟ್ಟು ಒಂದು ಕಾರ್ನರಲ್ಲಿಡಿ, ಅದರ ಮೇಲೆ ಗಾಜಿನ ಲೋಟದಲ್ಲಿ ನೀರಿಡಿ. ದಿನ ಆ ನೀರನ್ನು ಚೆಲ್ಲಿ ಮತ್ತೆ ಇಡಿ. ಆ ಪೇಪರನ್ನು ತಗೊಂಡು, ಬರೆದಿರೋಂಥ ಪೇಪರನ್ನು ಕೈಯಲ್ಲಿ ತಗೊಂಡು ನಿಮ್ಮ ಬೆರಳಿಂದ ಆ ಪೇಪರ್ ಮೇಲೆ 8 ಶೇಪನ್ನು ಬರೀತಾ, ಇನ್ಫಿನಿಟಿ 8 ಶೇಪನ್ನು ನಿಮ್ಮ ಬೆರಳಿಂದ ಬರೀತಾ ಹೋಪನೊಪ್ಪನೋ ಹೇಳ್ಕೊಳ್ಳಿ. ಅದಕ್ಕೆ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಅಷ್ಟೇ, ಇನ್ನೇನು ಬೇಡ. ಇದನ್ನೇ 108 ಸಲ ಹೇಳ್ಕೊಂಡು ಆಮೇಲೆ ಇಟ್ಬಿಟ್ಟು ಅದರ ಮೇಲೆ ಗಾಜಿನ ಲೋಟದಲ್ಲಿ ನೀರಿಡಿ. ಇದು ಸೆಕೆಂಡ್ ಟೈಪ್. ಫಸ್ಟ್ ಟೈಪ್ ಏನು, ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನಿಮಗೆ ಏನು ಬೇಕೋ ಅದು ಆಲ್ರೆಡಿ ಸಿಕ್ಕಿದೆ ಅಂತ 108 ಸಲ ಹೇಳ್ಕೊಳ್ಳೋದು. ಅಥವಾ ಒಂದು ಪೇಪರಲ್ಲಿ ನಿಮ್ಗೇನು ಬೇಕೋ ಅದು ಸಿಕ್ಕಿದೆ ಅಂತ 108 ಸಲ ಬರೆದು ಅದನ್ನು ದಿನ ಆ ಪೇಪರ್ ಮೇಲೆ 8 ಶೇಪು ನಿಮ್ಮ ಬೆರಳಿಂದ ಬರೀತಾ ಹೋಪನೋಪನೋ 108 ಸಲ ಹೇಳ್ಕೊಂಡು ಆಮೇಲೆ ಆ ಪೇಪರ್ನ ಒಂದು ಕಡೆ ಇಟ್ಬಿಟ್ಟು ಅದರ ಮೇಲೆ ಗಾಜಿನ ಲೋಟದಲ್ಲಿ ನೀರಿಡಿ. ಆ ನೀರನ್ನು ದಿನ ಚೆಲ್ಲಿ ಬೇರೆ ನೀರಿಡಿ. ಅದರಲ್ಲಿ ಉಪ್ಪು ಏನು ಹಾಕೋದು ಬೇಡ, ಬರೀ ನೀರು. ನಿಮ್ಮ ಆ ಏನು ಬರೆದಿದ್ದೀರೋ ಆ ಗೋಲ್, ಅದರಲ್ಲಿರುವ ಏನಾದರೂ ನೆಗೆಟಿವ್ ಎನರ್ಜೀಸ್ ಇದ್ದರೆ ಅದನ್ನೆಲ್ಲ ಹೀರ್ಕೊಳ್ಳುತ್ತೆ. ಆವಾಗ ಅದನ್ನು ಚೆಲ್ಬಿಟ್ಟು ಬೇರೆದು ಇಡೋದ್ರಿಂದ ಬೇಗ ನೆರವೇರುತ್ತೆ. ಎರಡೂ ಬೇಕು ಅಂದರೆ ಎರಡೂ ಕೂಡ ಮಾಡಬಹುದು, ಅಥವಾ ಯಾವುದಾದ್ರೂ ಒಂದು ಮಾಡಬಹುದು. ನಿಮಗೇನಾದರೂ 108 ಸಲ ಬರೆಯೋದು ಬೇಡ ಅಂತ ಅನಿಸಿದ್ರೆ ನೀವೇನು ವಿಶ್ ಇದೆ ಅದಕ್ಕೆ ರಿಲೇಟೆಡ್ ಆಗಿ ಒಂದು ಡ್ರಾಯಿಂಗನ್ನು ಮಾಡ್ಕೋಬೋದು. ಈಗ ಜಾಬ್ ಬೇಕು ಅಂತ ಅಂದ್ಕೊಳ್ಳೋಣ, ಗೌರ್ಮೆಂಟ್ ಜಾಬ್ ಬೇಕು ಅಂದರೆ ನಿಮಗೆ ನೀವು ಬಯಸಿದಂತಹ ಆ ಗೌರ್ಮೆಂಟ್ ಜಾಬ್ನ ಹೆಸರು ಮೇಲೆ ಬರೆದುಬಿಟ್ಟು, ಗೌರ್ಮೆಂಟ್ ಉದ್ಯೋಗ ಅಂತ ಬರೆದುಬಿಟ್ಟು ಅದರ ಕೆಳಗಡೆ ಒಂದು ಟೇಬಲ್ಲು ಚೇರ್ ಥರ ಡ್ರಾಯಿಂಗ್ ಮಾಡಿ ನೀವು ಅಲ್ಲಿ ಕೂತ್ಕೊಂಡು ವರ್ಕ್ ಮಾಡ್ತಾ ಇರೋ ಥರ ಡ್ರಾಯಿಂಗ್ ಅಂದರೆ ನಾವೇನು ಆರ್ಟಿಸ್ಟಿಕ್ಕಾಗಿ ತುಂಬ ಪರ್ಫೆಕ್ಟಾಗಿ ಮಾಡಬೇಕು ಅಂತೇನಿಲ್ಲ. ಸುಮ್ಮನೆ ಒಂದು 4 0 ಬರೆದುಬಿಟ್ಟು ಒಂದು ಗೆರೆ ಎಳೆದ್ಬಿಟ್ಟು ಅದನ್ನು ನೀವು ಅಂತ ಕೂಡ ಕನ್ಸಿಡರ್ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಹೇಗೆ ಬರ್ಕೋತೀರೋ ಹಾಗೆ ಬರ್ಕೊಳ್ಳಿ. ಯಾಕೆಂದರೆ ಅದು ನೀವೊಬ್ಬರೇ ನೋಡ್ತೀರಾ, ಅದು ಏನು ಅಂತ ನಿಮಗೆ ಮಾತ್ರನೇ ಗೊತ್ತಿರೋದ್ರಿಂದ ನೋ ಪ್ರಾಬ್ಲಮ್. ಮಕ್ಕಳ ಕೈಯಲ್ಲಿ ಮಾಡಿಸೋ ಹಾಗಿದ್ರೆ ಅವ್ರ ಸ್ಟಡೀಸ್ಗೆ ಅವರು ಫಸ್ಟ್ ರ್ಯಾಂಕ್ ತೆಗೆದಿದ್ದಾರೆ, ಯಾವ ಸಬ್ಜೆಕ್ಟ್ ಕಷ್ಟ ಇದೆ ಆ ಸಬ್ಜೆಕ್ಟು ಈಸಿಯಾಗಿದೆ, ಅದರಲ್ಲಿ ಔಟ್ ಆಫ್ ಔಟ್ ತೆಗೆದಿದ್ದೀನಿ ಅಂತ ಅವ್ರಿಗೆ 108 ಸಲ ಅವ್ರ ಹತ್ರ ಹೇಳಿಸಿ ಅಥವಾ ಬರೆಸಿ. ನಿಮಗೆ ಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಈ ಥರ ಡ್ರಾಯಿಂಗ್ ಬರ್ಕೊಂಡು ಆ ಡ್ರಾಯಿಂಗೇ ನೀವು 108 ಸಲ ಹೊಪನೊಪನೋ ಹೇಳ್ಕೊಂಡು ಅದ್ರ ಮೇಲೆ ನೀರಿಟ್ಟು ದಿನ ಚೆಲ್ತಾ ಇದ್ರೆ ತುಂಬ ತುಂಬ ಬೇಗ ಸಿಗುತ್ತೆ. ಇದು 108 ಟೆಕ್ನಿಕ್. ಈ 108 ಟೆಕ್ನಿಕ್ ಅಂತೂ ತುಂಬ ತುಂಬ ಮಿರಾಕ್ಯುಲಸ್ ಆಗಿ ವರ್ಕ್ ಆಗ್ತಾ ಇದೆ. ಎಂತೆಂಥ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗ್ತಾ ಇದೆ. ಸೊ ಈಗ ನಿಮಗೆ ಆಮೇಲೆ ಮತ್ತೆ ಯಾವ ಕಲರಲ್ಲಿ ಪೆನ್ನಲ್ಲಿ ಬರಿಬೇಕು, ಯಾವ ಟೈಮಲ್ಲಿ ಬರಿಬೇಕು ಇದೆಲ್ಲ ಕೇಳಬೇಡಿ. ಯಾವ ಕಲರಲ್ಲಿ ಬೇಕಾದ್ರೂ ಬರ್ಕೊಳ್ಳಿ, ನೋ ಪ್ರಾಬ್ಲಮ್. ಕಲರ್ಗೂ ಇದಕ್ಕೂ ಸಂಬಂಧ ಇಲ್ಲ. ಸಂಬಂಧ ಇರೋದು ಯಾವುದಕ್ಕೆ, ನೀವು ಏನು ಗೋಲ್ ಬೇಕು ಅಂತ ಬರೆದಿರ್ತೀರೋ ಆ ಗೋಲನ್ನು ಕುರಿತು ನಿಮ್ಮ ಮನಸ್ಸಲ್ಲಿ ಯಾವ ಭಾವನೆ ಇದೆ ಅಂದರೆ ಇದನ್ನು ಬೇಕು ಅಂತ ಯೂನಿವರ್ಸ್ ಹತ್ರ ಬೆಳಗಿನ ಜಾವ ಸಿಕ್ಕಿದೆ ಅಂತ ಹೇಳ್ತೀರಾ, ಪೇಪರಲ್ಲಿ ಸಿಕ್ಕಿದೆ ಅಂತ ಬರ್ಕೋತೀರಾ. ಅದನ್ನು ಬಿಟ್ಟು ಬೇರೆ ಟೈಮಲ್ಲಿ ಅಯ್ಯೋ ಯಾವಾಗ ಸಿಗುತ್ತೋ ಏನೋ, ಸಿಗುತ್ತೋ ಇಲ್ವೋ, ನಾನು ಮ್ಯಾನಿಫೆಸ್ಟ್ ಕೂಡ ಮಾಡ್ಕೊಂಡಿದ್ದೀನಿ ಇನ್ನೂ ಸಿಕ್ಲಿಲ್ವೇ, ಈ ಥರ ನಿಮ್ಮ ಭಾವನೆಗಳಿದ್ರೆ ಸಿಗುತ್ತಾ? ಇಲ್ಲ, ಸಿಗಲ್ಲ. ಯಾಕೆಂದರೆ ನಾವು ಬೆಳಗಿನ ಜಾವ 108 ಸಲ ಮನಸ್ಸಲ್ಲಿ ಹೇಳೋದೇ ಆಗಿರಲಿ ಅಥವಾ ಪೇಪರ್ ಮೇಲೆ ಬರೆದು ಅಲ್ಲಿ 108 ಸಲ ಕೂಡ ಬರೆದು ಹೋಪನೋಪನೋ ಹೇಳ್ಕೊಳ್ಳೋದೇ ಆಗಿರಲಿ, ಇದೆಲ್ಲ ಮಾಡ್ತಾ ಇರುವಂಥ ಉದ್ದೇಶ ಏನು? ನಮ್ಮ ಸಬ್ಕಾನ್ಷಿಯಸ್ ಮೈಂಡ್, ನಮ್ಮ ಇನ್ನರ್ ಚೈಲ್ಡ್ಗೆ ನಾವು ನಮಗೆ ಬೇಕಾಗಿರೋದು ನಮಗೆ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೀವಿ. ಈಗ ಆ ಕಡೆ ಸಿಕ್ಕಿದೆ ಅಂತ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೇಳಿಬಿಟ್ಟು ಈ ಕಡೆ ಬಂದು ಸಿಗುತ್ತೋ ಇಲ್ವೋ, ಯಾವಾಗ ಸಿಗುತ್ತೆ ಏನು, ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ ಇನ್ನೂ ಯೂನಿವರ್ಸ್ ಕೊಟ್ಟಿಲ್ಲ, ಈ ರೀತಿ ಹೇಳಿದಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನು ಬರುತ್ತೆ? ಕನ್ಫ್ಯೂಷನ್ ಬರುತ್ತೆ. ಇವ್ರಿಗೆ ಸಿಕ್ಕಿದ್ಯಾ ಸಿಕ್ಕಿಲ್ವಾ ಅಂತ. ಸೊ ಸಿಗೋದು ಕೂಡ ಇನ್ನೂ ತಡವಾಗಿ ಅಥವಾ ಸಿಗದೆ ಇರೋ ಹಾಗೆ ಮಾಡುತ್ತೆ. ಯಾಕೆಂದರೆ ಕನ್ಫ್ಯೂಸ್ ಆಗಿದೆ ನಿಮ್ಮ ಇನ್ನರ್ ಚೈಲ್ಡ್. ನೀವೇನು ಇನ್ನರ್ ಚೈಲ್ಡ್ಗೆ ಕೊಡ್ತೀರೋ ಅದನ್ನೇ ಅಲ್ವಾ ನಿಮ್ಮ ರಿಯಾಲಿಟಿಗೆ ಕೊಡುತ್ತೆ. ಹಾಗಾಗಿ ನಿಮ್ಮ ಗೋಲ್, ನೀವು ಏನು ಬೇಕು ಅಥವಾ ಏನು ಸಿಕ್ಕಿದೆ ಅಂತ ಬರೀತಾ ಇದ್ದೀರೋ ಅಥವಾ ಹೇಳ್ಕೊಳ್ತಾ ಇದ್ದೀರೋ ಅದರ ಮೇಲೆ ನೀವು ಎಷ್ಟು ಪಾಸಿಟಿವ್ ಆಗಿದ್ದೀರಾ ಅನ್ನೋದನ್ನು ನೀವು
ಗಮನಿಸ್ಕೊಳ್ಳಿ. ಓಕೆ, ಸೊ ಈಗ ನಿಮ್ಮ ಜೀವನದಲ್ಲಿ ನಿಮಗೇನು ಬೇಕೋ ಅದನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡಿಕೊಂಡು ಎಲ್ಲರೂ ಆನಂದವಾಗಿ ಆರೋಗ್ಯವಾಗಿ ಅಷ್ಟೈಶ್ವರ್ಯಗಳಿಂದ ಇರಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.